ಹಲೋ ಫ್ರೆಂಡ್ಸ್, ನಾನು ಇಲ್ಲಿ ಕೊರ್ಲೆಯನ್ನು ಮಿಲೆಟ್ನ ತೊಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ದುಬಾರಿ ಆದರೂ ಕೂಡ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್, ಹೆಲ್ತಿ ಫ್ಯಾಟ್, ಕಾರ್ಬೋಹೈಡ್ರೇಟ್, ಫೈಬರ್, ಡಯಟರಿ ಫೈಬರ್ ಮತ್ತು ಕ್ಯಾಲ್ಶಿಯಮ್ಮು, ಐರನ್, ಪೊಟ್ಯಾಷಿಯಮ್, ಕಾಪರ್, ಮೆಗ್ನೀಷಿಯಮ್ ಹೀಗೆ ಹೇರಳವಾದ ಪೋಷಕಾಂಶಗಳಿದೆ ಈ ಒಂದು ಕೊರ್ಲೆ ಮಿಲೆಟ್ನಲ್ಲಿ. ಮತ್ತು ಏನಪ್ಪ ಅಂದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದು ಶುಗರ್ ಕಂಟ್ರೋಲ್ ಮತ್ತು ಫೈಲ್ ಸಮಸ್ಯೆ ಮತ್ತು ನಮಗೆ ಎರಡನೇ ಮೆದುಳು ಅಂತ ನಾವೇನು ಕರಿತೀವಿ, ಕರುಳಿನ ಒಂದು ಆರೋಗ್ಯನ ಸುಧಾರಿಸುತ್ತೆ ಮತ್ತು ದೇಹ ತೂಕ ಕಡಿಮೆ ಮಾಡುತ್ತೆ. ಮತ್ತು ನಮಗೆ ಕ್ಯಾನ್ಸರ್ ಸಮಸ್ಯೆ ಇದ್ದರೂ ಅದನ್ನು ವಾಸಿ ಮಾಡೋದ್ರ ಜೊತೆಗೆ ಮುಂದೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ಅದು ನಮಗೆ ನೋಡ್ಕೊಳ್ಳುತ್ತೆ. ಮತ್ತು ಜಾಯಿಂಟ್ ಪೇನ್ ಆಗಿರ್ಬೋದು, ನಮಗೇನಾದರೂ ನರಗಳ ಕಾಯಿಲೆಗಳಿದ್ರೂ ಕೂಡ ಇದು ಅದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಮತ್ತು ನಮ್ಮ ಮೂಳೆಗಳನ್ನ ಇದು ಗಟ್ಟಿ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಇದು ಏನಂದರೆ ಟೋಟಲ್ ಆಗಿ ಆಮೇಲೆ ಮೆದುಳಿನ ಕೆಲಸ ಚುರುಕಾಗುವಂತೆ ಮಾಡುತ್ತದೆ. ಮೆದುಳಿನ ಆರೋಗ್ಯಕ್ಕೂ ಇದು ಒಳ್ಳೆಯದು ಫ್ರೆಂಡ್ಸ್. ಮತ್ತು ಇದೇನಪ್ಪ ಅಂದರೆ ನಾನು ಇದನ್ನು ಒಂದು ಓವರ್ ನೈಟು ಇದನ್ನು ನಾನು ನೀರಿನಲ್ಲಿ ನೆನೆಸ್ಕೊತೀನಿ ರಾತ್ರಿ ಫುಲ್ಲು. ಯಾಕೆಂದರೆ ಅವಾಗಲೇ ನಮಗೆ ಇದ್ರದ್ದು ಪೂರ್ಣವಾದ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗೋದು. ನಾನು ರಾಗಿ ಮಾಲ್ಟ್ ಮಾಡೋಕ್ಕೂ ಕೂಡ ಹಾಗೆ ನಾನು ಮಾಡೋದು, ನೆನೆಸೇ ಮಿಲೆಟ್ಸ್ನ ಬಳಸೋದು. ಅವಾಗ ಅದು ನೀರಿನಲ್ಲಿ ಅಬ್ಸರ್ವ್ ಆಗುತ್ತೆ, ನಮಗೆ ಎಲ್ಲ ಪೋಷಕಾಂಶಗಳು ಫುಲ್ಲಾಗಿ ನಮ್ಮ ಬಾಡಿಗೆ ಅದು ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಎಂಥ ಗಂಭೀರ ಕಾಯಿಲೆಗಳಿದ್ರೂ ಕೂಡ ಅದನ್ನ ವಾಸಿ ಮಾಡೋದ್ರ ಜೊತೆಗೆ ನಮಗೆ ಅದು ಮುಂದೆ ಬರದೇ ಇರೋ ರೀತಿ ತಡೆಗಟ್ಟುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನಾನು ಇದನ್ನು ಒಣಗಾಕೊಂತಿದ್ದೀನಿ ಫ್ರೆಂಡ್ಸ್. ಇದನ್ನ ಈಗ ನೆನೆಸಿದ್ದಾಗಿದೆ, ನೀರನ್ನ ತಗೊಂಡು ನೋಡಿ ಈ ರೀತಿ ಒಣಗಿಸ್ಕೊತೀನಿ. 1-2 ದಿನ ಇದನ್ನು ಒಣಗಿಸ್ಕೊತೀನಿ. ಮತ್ತು ಇಲ್ಲಿ ನೋಡ್ಬೋದು, ಈಗ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆವಾಗ ರೊಟ್ಟಿ ನಿಮಗೆ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಸ್ವಲ್ಪ ಚಟಪಟ ಅನ್ನೋ ರೀತಿಲಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮಿಲನ್ ಸೀಡ್ಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಒಂದು ಮಿಲೆಟ್ಸ್ಗೆ ಅದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಯಾರಿಗಾದರೂ ಏನು ಬೇಕಂತ ಹೇಳಿದ್ರೆ ನನಗೆ ಸ್ವಲ್ಪ ಮುಂಚಿತವಾಗಿ ಆರ್ಡ್ರು ಕೊಟ್ಟರೆ ನಾನು ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ಯಾಕೆಂದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ನೆನೆಸ್ಬೇಕು, ಒಣಗಿಸ್ಬೇಕು. ಹಾಗಾಗಿ ಇದು ಶುಗರ್ ಅಂತ ಅಲ್ಲ, ಎಲ್ಲ ನಾರ್ಮಲ್ ಆಗಿ ಉಪಯೋಗಿಸೋದ್ರಿಂದ ನಾನು ಮೊದಲೇ ಹೇಳಿದಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮಗೆ ಕಾಯಿಲೆ ಬಂದಾಗಲೇ ನಾವು ಹೆಲ್ತ್ ನೋಡ್ಕೊಬೇಕು ಅಂತ ಅಲ್ಲ, ಮೊದಲೇ ನಾವು ಫುಡ್ ಹ್ಯಾಬಿಟ್ ಈ ರೀತಿ ಎಲ್ಲ ಇಟ್ಕೊಂಡು ಯಾವುದೇ ರೀತಿ ಕಾಯಿಲೆ ಬರದಾಗೆ ನಾವು ತಡೆಗಟ್ಬೋದು ಫ್ರೆಂಡ್ಸ್. ಈಗ ನೋಡ್ಬೋದಲ್ಲ ನೀವು, ಈ ರೀತಿ ನಾನು ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮಿಲನ್ ಸೀಡ್ಸ್ನ ನಾನು ಫ್ರೈ ಮಾಡಿಕೊಂಡು ನೋಡಿ ಆ ಮಿಲೆಟ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಬ್ರೌನ್ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಬಟ್ ಇದು ಶುಗರ್ಗೂ ಅಷ್ಟೇ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನೀವು ನೋಡಿ, ಯೂಸ್ ಮಾಡಿ ನೋಡಿ, 1-2 ಮಂತ್ಸ್ 3 ಮಂತ್ಸ್ ಇದನ್ನು ನೀವು ರೆಗ್ಯುಲರಾಗಿ ಬಳಸಿದ್ರೆ ಮಾತ್ರ ಅದರದ್ದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ವೈಟ್ ರೈಸು ಬರೀ ಕೆಲವರು ತುಂಬ ವೈಟ್ ರೈಸೇ ಯೂಸ್ ಮಾಡ್ತಿರ್ತಾರೆ. ಆದರೆ ಈ ಸಿರಿಧಾನ್ಯಗಳನ್ನ ನೀವು ಒಂದ್ಸಾರಿ ಉಪಯೋಗಿಸೋಕ್ಕೆ ಪ್ರಯತ್ನ ಪಡಿ. ಅವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ ಅಂತ ನೀವು ನೋಡ್ಬೋದು. ಈ ರೀತಿಯಾಗಿ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಫ್ಲೋರ್ ಮಾಡಿಸಿ ನಿಮಗೆ ಜರಡಿ ಇಡಬೇಕಾದ್ರೆ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ರೆಡಿಯಾಗಿದೆ. ನಾನು ಜರಡಿ ಹಿಡಿತಾ ಇದ್ದೀನಿ. ಹಿಟ್ಟು ಈ ರೀತಿಯಾಗಿ ಬಂದಿದೆ. ನೀವು ರೊಟ್ಟಿ, ದೋಸೆ ಈ ರೀತಿಯಾಗಿ ಉಪಯೋಗಿಸ್ಕೋಬೋದು.